ನೋಡಿ ಗಾಯ್ಸ್ ಇದನ್ನ ಫಸ್ಟ್ ಟೈಮ್ ತಿನ್ನತ್ತಾನ. ಬನ್ನಿ ಗಾಯ್ಸ್ ಈಗ ನಾವು ಚಿಪ್ಸ್ ತಿನ್ನೋಣ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಈಗ ನಾವು ಏನು ತಿನ್ನತ್ತೇವೆ ಅಂದ್ರೆ ಫಸ್ಟ್ ಟೈಮ್ ಗಾಯ್ಸ್. ನಾನು ಸಣ್ಣ 5 ರೂಪಾಯಿ 10 ರೂಪಾಯಿ ತಿನ್ನಾನ, ಬಟ್ ಈಗ 40-50 ರೂಪಾಯಿ ಚಿಪ್ಸ್ ಫಸ್ಟ್ ಟೈಮ್ ತಿನ್ನತ್ತಾನ. ನೋಡಿ ಗಾಯ್ಸ್ ಇದನ್ನ ಫಸ್ಟ್ ಟೈಮ್ ತಿನ್ನತ್ತಾನ. ಬನ್ನಿ ಗಾಯ್ಸ್ ಈಗ ನಾವು ಚಿಪ್ಸ್ ತಿನ್ನೋಣ. ಗಾಯ್ಸ್ ಇದರಲ್ಲಿ ಚಿಪ್ಸ್ ಎಷ್ಟೊಂದಿದೆ ನೋಡಿ ಗಾಯ್ಸ್. ನೋಡಿ ಎಷ್ಟು ಗುಣ ಇದೆ ಅಂದರೆ ಒಂದು 5 ರೂಪಾಯಿದು 10-12 ಕೂಡಿಸಿದ್ರೆ ಒಂದು ಚಿಪ್ಸ್ ಆಗುತ್ತೆ ಗಾಯ್ಸ್. ಅಷ್ಟೊಂದಿದೆ ನೋಡಿ ಪ್ಯಾಕೆಟ್. ನೋಡಿ ಗಾಯ್ಸ್ ಎಂಥ ದೊಡ್ಡದಿದೆ. ಫಸ್ಟ್ ಟೈಮ್ ಗಾಯ್ಸ್ ನಾ ಇಂಥ ತಿನ್ನಾಕತ್ತಿದ್ದೆ. ಬನ್ನಿ ಗಾಯ್ಸ್ ಚಿಪ್ಸ್ ತಿನ್ನೋಣ ಈಗ, ನೋಡೋಣ. ಟೇಸ್ಟ್ ಮಾತ್ರ ಚಲೋ ಇದೆ ಗಾಯ್ಸ್, ಅದಕ್ಕೆ ತೊಗೊಂಡಿದ್ದೆ ತಿನ್ನತ್ತಾನ. ಬನ್ನಿ ಗಾಯ್ಸ್ ತಿನ್ನೋಣ ಈಗ. ನಾವು ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಬಿಟ್ವಿ, ಹಿಂಗಾಗಿ ಲೇಟಾಗೈತಿ. ಈಗ ಜಳಕಾದು ಆಗಿ ಪೂಜೆದು ಮಾಡಿದ್ವಿ. ಬನ್ನಿ ಗಾಯ್ಸ್ ಈಗಿನ ಕೆಲಸ ಏನಂದ್ರೆ ಇವತ್ತಿನ ಕೆಲಸ ನಮ್ಮದು, ಇಲ್ಲಿ ನಮ್ಮವ್ರು ಅಡುಗೆದು ಮಾಡಿಟ್ಟಾರೆ. ಅಂದರೆ ಕುಕ್ಕರ್, ಈ ಡಬರಿ ಮತ್ತು ಇಲ್ಲಿ ಒಲೆ ಮೇಲೆ ಪಲ್ಯ ಮಾಡಿಟ್ಟಾರೆ ನೋಡಿ ಗಾಯ್ಸ್. ಅವನ್ನೆಲ್ಲ ಈಗ ತೆಗೆದೆ ಬೇರೆ ಒಂದು ಸ್ಟೀಲಿನ ಅಲ್ಲಿ ಅದಾವಲ್ಲ ದಬ್ರಿ ಮೇಲೆ ಅವು ಕೂರಾಗಿ ತೆಗೆದು, ಅಂದ್ರೆ ಎಲ್ಲ ಈಗ ಮಾಡೈತಲ್ಲ ಗಾಯ್ಸ್. ಅವನ್ನ ಕುಕ್ಕರನ್ನು ತೆಗೆದು ಈಗ ಬೇರೆದ್ರಾಗ ಶಿಫ್ಟ್ ಅಥವಾ ಬೇರೆದ್ರಾಗ ಇಟ್ಟು ಅವನ್ನ ಬೆಳಗಾಕಿಡ್ಬೇಕು, ಅಂದ್ರೆ ತೊಳ್ಯಾಕಿಡ್ಬೇಕು. ಅವು ಸ್ವಲ್ಪ ಗಲೀಜಾಗಿ ಅದಕ್ಕೆ ಒಂದು ತೊಳ್ಯಾಕಿಡ್ಬೇಕು, ಅದ್ರಾಗ ಹಾಕಿ ಇಡ್ಬೇಕಂತ ಗಾಯ್ಸ್. ಬನ್ನಿ ಈಗ ಒಂದು ತೆರವು ಮಾಡೋಣ. ಒಂದು ಅಡುಗೆ ತೆರವು ಮಾಡಿ ಬೇರೆದ್ರೊಳಗಿಟ್ಟು ಅವ್ನ ಬಾಂಡೆ ತೊಳ್ಯಾಕಿಡೋಣ. ಬನ್ನಿ ಗಾಯ್ಸ್ ಈಗ ಫೈನಲಿ ನಾವೆಲ್ಲ ಅಡುಗೆದು ತೆಗೆದು ತೆರವು ಮಾಡಿದ್ವಿ ನೋಡಿ ಗಾಯ್ಸ್. ಇಲ್ಲೆಲ್ಲ ತೆರವು ಮಾಡಿಟ್ವಿ, ಪಲ್ಯದ್ದು ಅನ್ನದ್ದು. ನೋಡಿ ಇಲ್ಲಿ ಬಾಂಡೆ ಅದು ಇಷ್ಟು ಕುಂಡ ಬಾಂಡೆ ಅದು ನೋಡಿ ಗಾಯ್ಸ್. ಈಗ ಅಡುಗೆ ಮನ್ಯಾಗ ಈಗ ಇದನ್ನೆಲ್ಲ ಕಸ ಹೊಡಿನ. ಬನ್ನಿ ಗಾಯ್ಸ್. ಬನ್ನಿ ಈಗ ಇದನ್ನ ಅಡುಗೆ ಮನೆಯೆಲ್ಲ ಕಸ ಹೊಡೋದು, ಬಾಂಡೆ ತಿಕ್ಬೇಕಿಲ್ಲ ಹಂಗ ಇಡೋಣ. ಮತ್ತು ಮುಂದಿನ ಬೇರೆ ಕೆಲಸ ಹೊರಗೇನೈತೆ ನೋಡಿ ಅದನ್ನ ಕೆಲಸ ಮಾಡೋಣ. ನಾಳೆ ಬಂದು ನೀರು ತುಂಬಕ್ಕೆ. ಲೆಟ್ಸ್ ಗೋ ಗಾಯ್ಸ್. ಈಗ ಫೈನಲ್ ನಾವು ಮನೆಗೆ ಬಂದ್ವಿ ಕೆಲಸದಿಂದ. ಬೆಳಗ್ಗೆ ಬರೀ ಇಲ್ಲಿಂದ ಬಾಂಡೆ ಒಯ್ನಲ್ಲ ಗಾಯ್ಸ್, ಅಂದ್ರೆ ಬಾಂಡೆದ ತೆರವು ಮಾಡಿ ಇಟ್ನಲ್ಲ, ಅವ್ನು ಇಟ್ಟು ಹಿತ್ಲಕ್ಕೆ ಹೋದಾಮ. ಬರೀ ಎಲ್ಲ ಡ್ರಮ್ ತೊಳಿದು ನೀರು ತುಂಬಿದು ಬರೀ ಇದಾಗ್ತದೆ ಗಾಯ್ಸ್ ಇವತ್ತು ಕೆಲಸ. ಇವತ್ತಿನ ಕೆಲಸ ಹೋಗು ಹೊತ್ತಿನ ಮಟ ನಾಷ್ಟ ಮಾಡಿ ನಾ ಕೆಲ್ಸಕ್ಕೆ ಹೋಗು ಹೊತ್ತಿನ ಮಟ ಮಾಡಿದ್ದೆ. ಮತ್ತು ಕಸ ಹೊಡಿ ಸಲ ಬಿಟ್ಟು ಹೋಗ್ಯಾನ ಗಾಯ್ಸ್. ನಮ್ಮ ಮಮ್ಮಿಯಾರ ಆದರೂ ಬೆಸ್ಟ್ ಗಾಯ್ಸ್. ಎಷ್ಟು ಕೆಲಸ ಮನ್ಯಾಗ ಹಿತ್ತಾಗ ಡ್ರಮ್ ತೊಳೋದು ಬರೀ ನೀರು ತುಂಬ್ಸಾಕ ಒಂದೂವರೆ ತಾಸು ಬೇಕಾದ ಗಾಯ್ಸ್. ನಮ್ಮ ಮಮ್ಮಿಯಾರ ನಾ ಕಾಲೇಜ್ಗೆ ಹೋಗಿ ಬರುವೊಳಗೇನ ಅಷ್ಟೆಲ್ಲ ಕೆಲಸ ಮಾಡಿ. ಹೌದು ಗಾಯ್ಸ್, ನಂಗೆ ಇವತ್ತು ಜಗ್ಗಿ ಬೇಸರ ಆಗ್ಬಿಡ್ತು ಗಾಯ್ಸ್. ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗೋಣ. ಬಟ್ ನಮ್ಗೆ ಡೈಲಿ ಈ ಥರ ಎಷ್ಟು ಕೆಲಸ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ ಗಾಯ್ಸ್. ಬಟ್ ನಮಗೆಲ್ಲ ಆಗೋಲ್ಲ. ಕಾಲೇಜಿಗೆ 7 ಗಂಟೆ ಕಾಲೇಜ್ ಹೋಗ್ತಾನೆ, ಮಧ್ಯಾಹ್ನ 2:30-3 ಗಂಟೆಗೆ ಬರ್ತಿದ್ದೆ. ಎಲ್ಲ ಕೆಲಸ ಮುಗಿದಿರ್ತಿತ್ತು, ಊಟ ಮಾಡ್ತಿದ್ದೆ, ಕಟ್ಗೆ ತಮ್ಮಂತ ಹತ್ತಿದ್ದೆ, ಆಮೇಲೆ ಮುಕ್ಕೋದು ಇಲ್ಲ ನಂದು ಏನೋ ವರ್ಕ್ ಇದು ಮಾಡೋದಕ್ಕಿತ್ತು. ಬಟ್ ಈಗ ನಮ್ಮವ್ರು 6 ಗಂಟೆಗೆ ಹೋಗ್ತಾರಲ್ಲ, 10 ಗಂಟೆಗೆ ಹೋಗ ಮಾಡೋಕ್ಕಿದ್ರೆ ಈಗ 6 ಗಂಟೆ ಹೋಗ್ತಾರಲ್ಲ, ನಾ ಕಾಲೇಜ್ಗೆ ಹೋಗೋಳಿಗ್ಯಾರ ಮಾಡ್ಬೇಕು, ಇಲ್ಲ ಕೆಲ್ಸಕ್ಕೆ ಹೋಗೋಳಿಗ್ಯಾರ ಮಾಡ್ಬೇಕು ಗಾಯ್ಸ್. ಅವ್ರು 6 ಗಂಟೆಗೆ ಹೋಗೋದು ಯಾವಾಗ್ರೂ ಒಮ್ಮೆ. ಬಟ್ ನಾ ಯಾವಾಗ್ರೂ ಮಾಡಿದ್ರೆ ಹಿಂಗಾಕೈತಿ, ಡೈಲಿ ಮಾಡ್ತಾರೆ. ಆದರೂ ಕೆಲಸ ಭಾಳ ಆಗೈತಿ. ಫೈನಲಿ ಕೆಲ್ಸಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ಬಂದೀವಿ. ಈಗ ಊಟ ಮಾಡಿ ನೋಡಿ, ಈಗ ನಮ್ಮ ಮಮ್ಮಿ ಅನ್ನಂಕಿರು ಬಂದಾರ. ಮಧ್ಯಾಹ್ನದಿಂದನೂ ಕೆಲ್ಸಕ್ಕೆ ಹೋಗ್ಕೊಂಡು ಅನ್ನತ್ತಾರ. ಅಂದ್ರೆ 3 ಗಂಟೆಗೆ ಹೋಗಿ 6 ಗಂಟೆಗೆ ಬರೋದು, ಅರ್ಧ ಪಗಾರ ಗಾಯ್ಸ್. ನೋಡ್ಬೇಕು ಏನಾಕತಿ. ಹೋಗೋದಿದ್ರೆ ಹೋಗ್ತಾರೆ, ಇಲ್ಲಿಕಂದ್ರಿಲ್ಲ. ಬಟ್ ಈಗ ನಾವು ಊಟ ಮಾಡಿ ಅವ್ರು ಹೋಗ್ತಾರಂದ್ರೆ ಮತ್ತೆ ಮನೆ ಕೆಲಸ ಸಾಯಂಕಾಲದ ಇರ್ತೈತೆ. ಕಸ ಚಹಾ ಮಾಡೋದು, ಅದು ನಾನ ಮಾಡೋದು. ಇಲ್ಲ ಅವ್ರು ಹೋಗ್ಲಿಕ್ಕಂದ್ರೆ ಅವ್ರು ಅದು ಮಾಡ್ತಾರೆ. ನಾ ಮಕ್ಕೊಂಡು ಆಮೇಲೆ ಎದ್ದು ಸ್ವಲ್ಪ ಚಹಾ ಕುಡೋದು ನಾ ಹೋಗೋದು ಗಾಯ್ಸ್. ಮಮ್ಮಿಯಾರಿದ್ರೆ ಕೆಲಸ ಕಡಿಮೆ, ಮಮ್ಮಿಯಾರು ಏನಾರ ಕೆಲ್ಸಕ್ಕೆ ಹೋದ್ರೆ ನನ್ನ ಮನೆಯ ಕೆಲಸ ಜಾಸ್ತಿ ಗಾಯ್ಸ್. ಬನ್ನಿ ಗಾಯ್ಸ್, ಬೆಳಿಗ್ಗೆ ಹಿಂಗಾಗಿ ನಾಷ್ಟ ಮಾಡೋದು ದೊಡ್ಡ ನಾಷ್ಟ ಮಾಡಿ ಟೈಮ್ ಆಗಿತ್ತು. ದೊಡ್ಡ ನಾಷ್ಟ ಮಾಡಿ ದೌಡ್ ಓಡಿದೆ ಗಾಯ್ಸ್. ಟೈಮ್ ಟು ಟೈಮ್ ಹೋಗ್ಬೇಕಲ್ಲ,
10 ಗಂಟೆ ಹಂಗೆ ಹೋಗ್ಬೇಕು. ಹಿಂಗಾಗಿ ಟೈಮ್ ಟು ಟೈಮ್ ಹೋಗ್ಬೇಕು. ಜಲ್ದಿ ನಾಷ್ಟ ಮಾಡಿ ನೀರೆಲ್ಲ ತುಂಬಿ ಹೋಗೋಳಿಗೆ ಸಾಕಾಗಿತ್ತೆ. ಈಗ ಬಂದು ಊಟ ಮಾಡತ್ತನ. ಬನ್ನಿ ಗಾಯ್ಸ್ ಈಗ ಊಟ ಮಾಡೋಣ. ಮಸ್ತಾಗಿ ನಮ್ಮ ಅವ್ರಿಗೆ ಹೊಲದಿಂದ ಬಂದು ಅಡುಗೆ ಮಾಡ್ಯಾರ. ಮುಂಜಾನೆ ನಾಷ್ಟದ್ದು ಏನು ಮಾಡ್ಯಾರಂತಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್, ಅಷ್ಟು ಕೆಲಸ. ಫೈನಲಿ ಈಗೆಲ್ಲ ಮುಗೀತು ಗಾಯ್ಸ್. ಈಗ ಫೈನಲಿ ನಾವು ರೆಡಿ ಆಗತ್ತೀವಿ. ಬನ್ನಿ ಗಾಯ್ಸ್ ಈಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ ನೋಡಿ. ಈಗ ಕೈಕಾಲು ಮಾರ ತೊಗೊಂಬಂದ್ವಿ. ಈಗ ಬತ್ತಿ ಹಚ್ಕೋಬೇಕು. ಬನ್ನಿ ಗಾಯ್ಸ್ ಬತ್ತಿ ಹಚ್ಕೋಣ. ಇಲ್ಲಿ ಬತ್ತಿದೆ ಒಟ್ಟು 3 ಬಟ್ಟೆ ಹಚ್ಕೊಂಡು ಚಹಾ ಕುಡ್ಬೇಕು. ಬನ್ನಿ ನೋಡಿ ಗಾಯ್ಸ್ ಹೀಗಾಯ್ತ. ಇಲ್ಲಾಟ ಮತ್ತು ಇಲ್ಲಾಟ ಬತ್ತಿ ಹಚ್ಕೊಂಡು ಈಗ ಭಂಡಾರ. ಗಾಯ್ಸ್ ಈಗ ಫೈನಲಿ ಭಂಡಾರ ಹಚ್ಕೊಂಡಿ ನಾವು. ನೋಡಿ ಗಾಯ್ಸ್ ಈಗ ಹೇಗೆ ಕಾಣ್ತಾ ಇದ್ದೇವೆ, ಮಸ್ತಾಗಿ ರೆಡಿ ಆದ್ವಿ. ಬನ್ನಿ ಗಾಯ್ಸ್ ಈಗ ಚಹಾ ಬಿಸಿ ಇಟ್ಕೊಂಡು ಚಹಾ ಕುಡಿಬೇಕು. ಬನ್ನಿ ಚಹಾ ಕುಡಿ. ಇಲ್ಲೇ ಚಹಾ ಇದೆ, ಇನ್ನಟ್ಟು ಬಿಸಿ ಇಟ್ಕೊಂಡು. ಬಿಸಿ ಅಯ್ಯೋ ಚಾನೇ ಇಲ್ಲ ಗಾಯ್ಸ್. ಚಹಾ ಮಾಡೋಂತಾನೆ ಗಾಯ್ಸ್. ಚಹಾ ಸ್ವಲ್ಪ ಇದೆ, ಅಲ್ಲಿ ಬಿಡ. ಇದನ್ನ ಕುಡಿದ್ರ ಅದು ಗಾಯ್ಸ್. ಏನು ಆಮೇಲೆ ಮಾಡಿದ್ರ ಇನ್ನಟ್ಟು ಚಹಾ ಹಾಕೊಂಡು ಕುಡಿದೆ. ಇನ್ನಟ್ಟು ಚಹಾ ಮಾಡೋಣ ಗಾಯ್ಸ್. ಮತ್ತು ಚಹಾ ಕುಡಿದು ಬನ್ನಿ ಗಾಯ್ಸ್. ಈಗ ಫೈನಲ್ ಚಹಾದ ಹಾಕ್ಕೊಂಡ್ವಿ. ಇಲ್ಲೇ ಸ್ವಲ್ಪ ಚಹಾ ಇರ್ತದ, ಅದಕ್ಕೆ ಈಗ ಇನ್ನಟ್ಟು ಬೇಕಂತ ಮಾಡಾಕತ್ತೀವಿ. ನೋಡಿ ಗಾಯ್ಸ್ ನಾವು ಇಲ್ಲೇ ಹೊಸ ಚಹಾ ಪುಡಿ ಚೀಟ್ ತಂದೀವಿ. 250 ಗ್ರಾಮಿಂದ. ಅದು ಟೆಲಿಫೋನ್ ಅಂತ. ಇದು ಏಲಕ್ಕಿದು ಚಹಾ ಪುಡಿ ಅಂತ ಐತಿ, ಅಂದರೆ ಏಲಕ್ಕಿದು. ನೋಡಿ ಗಾಯ್ಸ್ ಏಲಕ್ಕಿ ಚಿತ್ರ ಅದಾವಿಲ್ಲಿ. ಏಲಕ್ಕಿದಂತ ಚಹಾ ಪುಡಿ ಚಲೋ ಐತಿ ಅಂದ್ರೆ ಅದಕ್ಕೆ ತಂದೀವಿ. ನೋಡೋಣ ಗಾಯ್ಸ್ ಇವತ್ತು ಮಾಡ್ಕೊಂಡು ಹೆಂಗೆ ಕಾಣ್ತೈತೆ ಅಂತ ಸ್ವಲ್ಪ ಹಾಕ್ಕೊಂಡು. ನೋಡಿ ಗಾಯ್ಸ್ ಈಗ ಏಲಕ್ಕಿನ ಬಿದ್ದು ನೋಡಿ ಗಾಯ್ಸ್. ಇದು ಏಲಕ್ಕಿ ಸಿಪ್ಪಿ ಬಿದ್ದಾವ, ಅದ್ರಾಗ ಏಲಕ್ಕಿನ ಇದ್ದಾವ. ಸ್ವಲ್ಪ ಹಾಕಿದ್ವಿ. ಈಗ ಕುದಿಸಾಕಿಡೋಣ ಬನ್ನಿ ಗಾಯ್ಸ್. ಚಹಾ ಕುದಿ ಕುದಿಸಾತೀವಿ. ಚಹಾ ಪುಡಿ ಅಷ್ಟು ಡಬ್ಬ್ಯಾಗ ಹಾಕ್ಬೇಕೀಗ. ಬನ್ನಿ ರೊಟ್ಟಿ ಚಹಾ ಕುಡಿದ್ರೆ ಈ ಚಹಾ ಪುಡಿನ ಈ ಡಬ್ಬ್ಯಾಗ ಹಾಕೋಣ. ಹೋಗಾಗ ಇನ್ನೊಂದು ಸ್ವಲ್ಪ ಚಹಾ ಕುಡಿದು ಹೋಗೋಣ. ಹೆಂಗಾಗಿದೆ ಅಂತಂದು ಟೇಸ್ಟ್ ಮಾಡೋಣ ಗಾಯ್ಸ್. ಲೆಟ್ಸ್ ಗೋ. ಮತ್ತೆ ನಟ್ಟು ಕುಡಿದು ಇದ್ರ ಚಹಾ ಕುಡಿಯೋಣ. ಬೆಸ್ಟ್ ಅನಿಸಿದ್ರೆ ನೆಕ್ಸ್ಟ್ ಇನ್ನೇವು ಇದನ್ನೇ ತರೋಣ. ನೋ ಅನಿಸಿದ್ರೆ ಮತ್ತು ಲೋಬಸ್ ಚಹಾ ಪುಡಿ ಅಂತ ಬರುತ್ತಲ್ಲ ನಾರ್ಮಲ್, ಅದ ತರೋಣ ಗಾಯ್ಸ್. ಲೆಟ್ಸ್ ಗೋ ಗಾಯ್ಸ್. ಈಗ ಏಲಕ್ಕಿ ಚಹಾ ಮಾಡಿದ್ವಿ, ಏಲಕ್ಕಿ ಚಹಾ ಪುಡಿ ಹಾಕಿ ಚಹಾ ಮಾಡಿದ್ವಿ. ಬನ್ನಿ ಗಾಯ್ಸ್ ನೋಡೋಣ ಯಾವ ರೀತಿ ಇದೆ. ನೋಡಿ ಗಾಯ್ಸ್ ಏಲಕ್ಕಿ ಕಾಣ್ತಾ ಇದೆ. ನೋಡಿ ಗಾಯ್ಸ್ ಹಿಂಗಿದೆ. ಮೂಗ್ಲೆ ಕುಡಿಲ್ಲ, ವಾಸನೆ ನೋಡತ್ತಂಗ. ವಾವ್ ಬೆಟರ್. ಬನ್ನಿ ಗಾಯ್ಸ್ ಈಗ ಟೇಸ್ಟ್ ಮಾಡಿ ನೋಡೋಣ. ಅಚ್ಚ ಒಮ್ಮೆ ಕುಡಿದ್ರೆ ಏನು ಹಾಕಾಗಲ್ಲ ಗಾಯ್ಸ್. ನೋಡೋಣ ಈಗ ಆ ಪುಡಿ ಅದೊಂದು ಪ್ಯಾಕೆಟ್ ಖಾಲಿ ಆಗೋಮಟ್ಟ ಕೊಡೋದು ನೋಡ್ತೀವಿ. ಚಲೋ ಅನ್ಸಿರಿ ಇದಾಗ ಕಂಟಿನ್ಯೂ ಇಲ್ಲ ನೆಕ್ಸ್ಟ್. ಬನ್ನಿ ಗಾಯ್ಸ್ ಈಗ ನಾವು ಚಹಾ ಕುಡಿಯತ್ತೀವಿ. ಮಸ್ತಾಗಿ ಇನ್ನೇನು ಚಹಾ ಕುಡಿದು ನಮ್ಮ ಕೆಲಸಕ್ಕೆ ನಾವು ಹೋಗೋಣ ಗಾಯ್ಸ್. ಈಗ ಫೈನಲ್ ನಾವು ಕೆಲ್ಸಕ್ಕೆ ಹೊಂತೀವಿ. ಲೆಟ್ಸ್ ಗೋ ಗಾಯ್ಸ್, ಹೋಗೋಣ ಬನ್ನಿ ಕೆಲಸಕ್ಕೆ ಗಾಯ್ಸ್. ಈಗ ಫೈನಲಿ ಮನೆಗೆ ಅದು ಬಂದು ನಾವು ಕೈಕಾಲು ಮಾರಿ ತಗೊಂಡ್ವಿ. ಬನ್ನಿ ಗಾಯ್ಸ್ ಈಗ ಊಟ ಮಾಡತ್ತೀವಿ. ಇವತ್ತಿನ ಊಟದ್ದು ಬಂದು ತೋರಿಸ್ತಾನೆ.
ಮೊದಲು ಚಮಚ ತೊಗೊಂಡು ಹಂಗೆ ಕುಂತಾನೆ, ಈಗ ಚಮಚ ತೊಗೋತಾನೆ. ಚಮಚ ತೊಗೊಂಡು ಊಟ ಮಾಡ್ಕೊಂತ. ಇವತ್ತಿಂದು ಬಂದು ನಮ್ಮ ಮನ್ಯಾಗ ಪುಳಿಯೋಗರೆ ಮಾಡ್ಯಾರ ಗಾಯ್ಸ್. ಪುಳಿಯೋಗರೆ ಮತ್ತು ಇಲ್ಲೇ ಮಾವಿನಕಾಯಿ ತಂದಿದ್ರು, ಮಾವಿನಕಾಯಿ ಉಪ್ಪಿನಕಾಯಿ ಐತಿ ಮಸ್ತಾಗಿ. ಈಗ ಪುಳಿಯೋಗರೆ ಮಾವಿನಕಾಯಿ ಊಟ ಮಾಡೋದು ಬನ್ನಿ ಗಾಯ್ಸ್. ಈಗ ಫೈನಲಿ ನಮ್ಮದು ಊಟ ಅದು ಆಯ್ತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.